बोलो बाबा साहेब अम्बेडकर के, बाबा साहेब अम्बेडकर के, जय 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 भीम, जय भीम, जय भीम, जय 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 भीम, जय भीम, जय भीम, बाबा साहेब अम्बेडकर के। ಬಂಧುಗಳೇ, ಮಾಧ್ಯಮ ಮಿತ್ರರೇ, ಏನು ಇಷ್ಟೊತ್ತೂನು 30 ಪಂಚಾಯಿತಿಗಳಿಂದ ನಮ್ಮ ಎಲ್ಲ ಸ್ನೇಹಿತರು, ಹಿತೈಷಿಗಳು, ಭೀಮ ಬಂಧುಗಳು ಬಂದಿದ್ದಾರೆ, ಅಕ್ಕ ತಂಗಿಯರು ಬಂದಿದ್ದಾರೆ. ಎಲ್ರಿಗೂ ವಂದಿಸ್ತಾ, ಏನು ಇವತ್ತು ನಾವು ಅಂಬೇಡ್ಕರ್ ಜಯಂತಿ ಕುರಿತು ಇವತ್ತೊಂದು ಸಣ್ಣ ಸಭೆ ಇಟ್ಕೊಂಡಿದ್ದೀವಿ. ಈ ಸಭೆಯಲ್ಲಿ ಏನು ಸತತವಾಗಿ ಒಂದು 3 ವರ್ಷಗಳಿಂದ ಏನ್ ನಾಗೇಶ್ ಅವರು ಇದ್ದಾಗ ಒಂದು ಅಂಬೇಡ್ಕರ್ ಜಯಂತಿ ಆಯ್ತು, ಅದನ್ನು ಒಂದೇ ಸರ್ತಿನೇ ಆಗಿದ್ದು. ಅವರು ಇದ್ದ 5 ವರ್ಷದ ಅವಧಿಯಲ್ಲಿ ಒಂದೇ ಸರ್ತಿನೇ ಆಗಿದ್ದು, ಕೋಡಪ್ಪಿತ್ತು. ಅದೇ ತರ ಸಮೃದ್ಧಿ ಅವ್ರು ಗೆದ್ಮೇಲೂ ಇದು 3 ವರ್ಷದಿಂದ ಯಾವುದೇ ಒಂದು ಅಂಬೇಡ್ಕರ್ ಜಯಂತಿ ಆಗಿಲ್ಲ. ಹಾಗಾಗಿ ಸರ್ಕಾರದ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವರು ಎಲ್ಲ ಸಂಘ ಸಂಸ್ಥೆ ಪಕ್ಷಾತೀತವಾಗಿ ಎಲ್ರೂ ಬಂದು ಸಹಕಾರ ಕೊಡಿ ಅಂತ ಕೇಳಿದ್ದಾರೆ. ನಾವು ಯಾಕಂದ್ರೆ ಅಂಬೇಡ್ಕರ್ ಜಯಂತಿ ವಿಚಾರದಲ್ಲಿ ಯಾವುದೇ ಒಂದು ರಾಜಕೀಯ ಸಂಘ ಸಂಸ್ಥೆಯಲ್ಲಿ ಇನ್ನೊಂದು ಹೋಗೋದು ಬೇಡ, ಸಹಕಾರ ಕೊಡೋಣ ಅಂತ ಕೇಳ್ತಾ, ಅದಕ್ಕೆ ನಿಮ್ಮನ್ನು ಕರೆಸಿ ನಿಮ್ಮ ಸಹಕಾರನು ಸ್ವಲ್ಪ ತಗೊಂಡು, ಏನು ಕರಪತ್ರ ಇನ್ನೂ ಬಂದಿಲ್ಲ, ಕರಪತ್ರ ಇವತ್ತು ಬರುತ್ತೆ. ಇವತ್ತು ಬಂದಾಗ ನಾವು ನಾಳೆದು ನಿಮ್ಗೆಲ್ಲ ತಲುಪ್ತೀವಿ. ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನು ಅಂಬೇಡ್ಕರ್ ಹಬ್ಬ 34ನೇ ಜಯಂತ್ಯೋತ್ಸವದ ಹಬ್ಬವನ್ನ ಎಲ್ಲರೂ ಅದ್ದೂರಿಯಿಂದ ಮಾಡೋಣ ಅಂತ ಹೇಳ್ತಾ, ಅದೇ ರೀತಿ ಪ್ರತಿ ಗ್ರಾಮದಲ್ಲೂ ಪ್ರತಿ ಮನೆಯಲ್ಲೂ ಅಂಬೇಡ್ಕರ್ ಜಯಂತಿಯನ್ನ ಒಂದು ಫೋಟೋ ಇಟ್ಟು, ಒಂದು ರೋಜಾ ಹೂ ಇಟ್ಟು, ಒಂದು ಕ್ಯಾಂಡಲ್ ಬೆಳಗುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿಕೊಂಡು ತಾವು ಟೌನ್ಗೆ ಅತ್ಯಂತ ಬೇಗ ಬರಬೇಕು. ಆ ಸಮಯದಲ್ಲಿ ಏನು ಅಂಬೇಡ್ಕರ್ ಜಯಂತಿ ಆಚರಣೆಗೆ ಎಲ್ಲರೂ ಸಹಕಾರ ಕೊಡಬೇಕು. ಬಟ್ ಆ ಹಬ್ಬವನ್ನ ಅರ್ಥಪೂರ್ಣವಾಗಿ ಮಾಡಬೇಕು. ನೀವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ನಂಬ್ತಾ ನಾನು 2 ಮಾತು ಮುಗಿಸ್ತಾನೆ. ಜೈ ಭೀಮ್, ಜೈ ಭಾರತ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಬರ್ಲಿಲ್ಲ ಸ್ವರ. ಎಷ್ಟು ಜನ ಇದೀವಿ? ಸಾಹೇಬ್ ಅಂಬೇಡ್ಕರ್ ಜಿಗೆ. ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಬಾಬಾ ಸಾಹೇಬರ ಅನುಯಾಯಿಗಳೇ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇ ಹಾಗೂ ನಗರಸಭಾ ಸದಸ್ಯರುಗಳೇ ಹಾಗೂ ನೆರೆದಿರ್ತಕ್ಕಂಥ ಮಿತ್ರ ಸಂಘಟನೆಗಳ ಎಲ್ಲ ಮುಖಂಡರುಗಳೇ, ಏನು ಈಗಾಗಲೇ ಎಲ್ಲ ನಮ್ಮ ಬಾಬಾ ಸಾಹೇಬರ ಅನುಯಾಯಿಗಳು ಇಷ್ಟೊತ್ತು ಮಾತಾಡಿದ್ದೀವಿ. ಎಲ್ಲರ ಗಮನಕ್ಕೆ ತರ್ತಕ್ಕಂಥದ್ದು ವಿಚಾರ ಒಂದೇನೆ, ಬಾಬಾ ಸಾಹೇಬರ ಜಯಂತಿ. ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬರ ಒಂದು ಜಯಂತಿ ಅಂತಂದ್ರೆ, ಈ ಹಿಂದೆ ಕೆಲವೇ ಮಂದಿಗಳಿಗೆ ನಮ್ಗೆ ಸೀಮಿತವಾಗಿರ್ತಾ ಇತ್ತು ಬಾಬಾ ಸಾಹೇಬರ ಜಯಂತಿ. ಕೆಲವೇ ಮಂದಿಗೆ, ಬಹಳಷ್ಟು ಮಂದಿಗೆ ಗ್ರಾಮೀಣ ಭಾಗಕ್ಕೆ ಹೋದಾಗ ಬಾಬಾ ಸಾಹೇಬರ ಜಯಂತಿ ಅಂತಂದ್ರೆ ನಾವುಗಳು ಇನ್ನೂ ಅಷ್ಟು ಗಮನ ಹರಿಸಿಲ್ಲ. ಬಾಬಾ ಸಾಹೇಬರು ಅಂತಂದ್ರೆ ಏನೋ ಮಾಡ್ತಾ ಇದ್ದಾರೆ, ಲೀಡರ್ಸ್ ಏನೋ ಮಾಡ್ಕೊಳ್ತಾರೆ ಅನ್ನೋ ಮಟ್ಟದಲ್ಲಿ ಕೂಡ ನಾವು ಹಲವಾರು ಜನ ಸೀಮಿತವಾಗಿದ್ದೀವಿ. ಅದೇ ರೀತಿನೇ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಈ ದೇಶಕ್ಕೆ ಸಂವಿಧಾನ ಕೊಡ್ಲಿಲ್ಲ ಅಂತಂದಿದ್ರೆ ನಾವ್ಯಾರೂ ಈ ಮಟ್ಟಕ್ಕೆ ನಿಂತ್ಕೊಳ್ಳೋ ಅಂತ ಒಂದು ಆಸೆಗಳನ್ನು ಬಿಟ್ಟು ಬಿಡ್ಬೇಕಾಗಿತ್ತು. ಅಂತ ಒಂದಿದ್ರಲ್ಲಿ ಇವತ್ತು ಬಾಬಾ ಸಾಹೇಬರ ಒಂದು ಶಕ್ತಿಯನ್ನ ನಾವು ಬಳಸ್ಕೊಂಡು, ಬಾಬಾ ಸಾಹೇಬರ ಹೆಸರು ಹೇಳ್ಕೊಂಡು, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ರಾಜಕೀಯವಾಗಿ ಆಗಿರ್ಬೋದು, ಬೇರೆ ಬೇರೆ ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು. ಏಪ್ರಿಲ್ 1ನೇ ತಾರೀಕು ಅಂತಂದ್ರೆ, ಏಪ್ರಿಲ್ 1ನೇ ತಾರೀಕು ಬಹಳಷ್ಟು ಜನಕ್ಕೆ ಏನೋ ಏಪ್ರಿಲ್ ಫೂಲ್ ಅಂತೇಳಿ ಬಹಳಷ್ಟು ಜನ ಬಳಸ್ಕೊಂತಾರೆ ಪದವನ್ನ. ಆದ್ರೆ ಏಪ್ರಿಲ್ 1ನೇ ತಾರೀಕು ಅಂತಂದ್ರೆ ಇವತ್ತು ನಾವು ಏನು ಕರೆನ್ಸಿ ಚಲಾವಣೆ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ, ಪ್ರತಿಯೊಬ್ಬರು ಹಣ ಏನ್ ನಾವು ಚಲಾವಣೆ ಮಾಡ್ತಾ ಇದ್ದೀವಿ, ಆ ಒಂದು ಹಣಕ್ಕೆ ಮೌಲ್ಯ ತಂದುಕೊಟ್ಟಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಏನು ಸ್ಥಾಪನೆ ಮಾಡಿಕೊಟ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆ ಒಂದು ಕರೆನ್ಸಿಯನ್ನ ತಂದುಕೊಟ್ಟಂತ ದಿನ ಅದು ಏಪ್ರಿಲ್ 1. ಎರಡನೇದಾಗಿ ಏಪ್ರಿಲ್ 14 ಬರ್ತಾ ಇದೆ ಅಂತಂದ್ರೆ ಅವರ ಜನ್ಮ ದಿನಾಚರಣೆ. ಜನ್ಮ ಅಂತಂದ್ರೆ ಇವತ್ತು ನಾವು ಬಹಳಷ್ಟು ಜನ ನಮ್ಮ ಹುಟ್ಟುಹಬ್ಬಗಳನ್ನ ನಾವು ಆಚರಣೆ ಮಾಡ್ಕೊಳ್ತೀವಿ. ಕೇಕ್ಗಳನ್ನ ತಗೊಂಡೋಗಿ ಆಚರಣೆ ಮಾಡ್ಕೊಳ್ತೀವಿ, ಹಾರಗಳನ್ನ ಹಾಕೊಳ್ತೀವಿ, ಶಾಲುಗಳನ್ನ ಹಾಕೊಳ್ತೀವಿ, ಬೇರೆ ಬೇರೆ ರೀತಿ ಎಲ್ಲ ನಾವು ಆಚರಣೆ ಮಾಡ್ತೀವಿ.
ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ನಾವು ನಿಜವಾಗಿ ನಮ್ಮ ಮನೆಗಳಲ್ಲಿ ನಾವು ಮಾಡ್ಬೇಕು. ನಾವು ಬಾಬಾ ಸಾಹೇಬ್ರನ್ನ ನಾವು ನೆನೆಯಲಿಲ್ಲ ಅಂತಂದ್ರೆ ನಮಗೆ ತಿನ್ನೋ ಊಟಕ್ಕೆ ಕೂಡ ಹಿಂದೆ ಏನಿತ್ತು ಮಡಿಕೆ ಪರಕೆ ಅಂತ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರುವಂತ ಒಂದು ಸ್ಥಿತಿಗಳಿದಾವೆ. ಅದನ್ನ ಪ್ರತಿಯೊಬ್ಬರು ಗಮನ ಹರಿಸಬೇಕು. ನಮ್ಮ ಕುಟುಂಬಗಳಲ್ಲಿ ಬಾಬಾ ಸಾಹೇಬರ ಜಯಂತಿಯನ್ನ ಅವತ್ತಿನ ದಿವಸ ನಮ್ಮ ಎಲ್ಲಾ ಮುಖಂಡರು ಹೇಳಿರೋ ರೀತಿ ಬೆಳಿಗ್ಗೆ ಎದ್ದೇಳ್ಬೇಕು. ನಮ್ಮ ಮನೆಗಳ ಮೇಲೆ ಒಂದೊಂದು ಬಾವುಟವನ್ನ ಕಟ್ಟಿ, ನೀಲಿ ಬಾವುಟ ಅವತ್ ಕಟ್ಟಬೇಕು. ನೀಲಿ ಬಾವುಟ ಬೆಳಿಗ್ಗೆ 6 ಗಂಟೆಗೆಲ್ಲ ನಮ್ಮ ಮನೆಗಳ ಮೇಲೆ ಒಂದು ಜೈ ಭೀಮ್ ಬಾವುಟ ಒಂದು ಕಟ್ಟಿ, ಒಂದು ಸಂಜೆ ಒಂದು 6 ಗಂಟೆಗೆ ಬಾಬಾ ಸಾಹೇಬರ ಫೋಟೋ ತಗೊಂಡೋಗಿ ಫೋಟೋ ಇಟ್ಟು ದೀಪ ಹಚ್ಚಿ, ಆದಷ್ಟು ಯಾವ್ದೋ ಬೇರೆ ಬೇರೆ ದೇವರುಗಳಿಗೆಲ್ಲ ಲೈಟ್ ಅಲಂಕಾರ ಮಾಡ್ತೀರಿ, ಇನ್ನೊಂದು ಅಲಂಕಾರ ಮಾಡ್ತೀರಿ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಿ. ಅವತ್ತಿನ ದಿನ ತಗೊಂಡೋಗಿ ಒಂದು ಲೈಟ್ ಅರೇಂಜ್ಮೆಂಟ್ ಮಾಡಿ ಮನೆಯಲ್ಲಿ ಒಂದು 4 ಲೈನ್ 5 ಲೈನ್ ಲೈಟ್ ಬಿಟ್ಟು ನಾವು ಬಾಬಾ ಸಾಹೇಬರ ಜಯಂತಿ ಮಾಡ್ತಾ ಇದ್ದೀವಿ. ನಮ್ಮ ಹಿತೈಷಿಗಳು ಯಾರೋ ನಮ್ಮ ಹಿರಿಯರು, ತಾತನೋ ಮುತ್ತಾತನೋ ಅಜ್ಜಿನೋ ತಾತನೋ ಇನ್ನೊಬ್ರು ಸತ್ತಂತ ದಿನವನ್ನ ನಾವು ಇವತ್ತು 10 ಜನಕ್ಕೆ ಊಟ ಹಾಕ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಹಿರಿಯರು ಬಾಬಾ ಸಾಹೇಬರ ಹೆಸರಿನಲ್ಲಿ ನಾವು 10 ಜನಕ್ಕೆ ಒಂದು ಪಾಯಸ ಊಟ ಕೊಡ್ತಾ ಇದ್ದೀವಿ, ಒಂದು ಕೇಸರಿ ಬಾತ್ ಊಟ ಕೊಡ್ತಾ ಇದ್ದೀವಿ. ಬಾಬಾ ಸಾಹೇಬರ ಹೆಸರಲ್ಲಿ ಆ ಒಂದು ಸಿಹಿ ಹಂಚೋ ಕೆಲಸ ಮಾಡಿ, ಅದು ನಿಜವಾಗಿ ಬಾಬಾ ಸಾಹೇಬ್ರನ್ನ ತೆಳಿತಕ್ಕಂತ ಕೆಲಸ. ಅದು ಇವತ್ತು ಬಹಳಷ್ಟು ಜನ, ನಾನು ಅಷ್ಟೇ, ಬಹಳಷ್ಟು ಜನ ಬಾಬಾ ಸಾಹೇಬ್ರನ್ನ ಇಲ್ಲಿ ಹೇಳ್ತೀವಿ, ಅಲ್ಲಿ ಹೋಗ್ಬಿಟ್ಟು ಬೇರೆ ರೀತಿ ನಡೀತೀವಿ. ಇಲ್ಲಿ ಬಾಬಾ ಸಾಹೇಬ್ ಅಂತೀವಿ, ಅಲ್ಲಿ ಹೋಗ್ಬಿಟ್ಟು ಮನುವಾದ ಮಾಡ್ತೀವಿ. ನಾವು ಅದನ್ನ ಪ್ರತ್ಯೇಕವಾಗಿ ನಾವು ಇಲ್ಲಿಗೆ ಇದು ಮುಗಿಯೋದಿಲ್ಲ, ಹಂತ ಹಂತವಾಗಿ ಬರ್ತದೆ. ಬರುವಂತ ಒಂದು ವಿಚಾರದಲ್ಲಿ ಇವತ್ತು ಎಲ್ಲಾ ಮುಖಂಡರಲ್ಲಿ ನಾವು ಮನವಿ ಮಾಡೋದೇನಂತಂದ್ರೆ, ಈಗಾಗಲೇ ನಾಗೇಶ್ ಅವರಿದ್ದಾಗ ಒಂದ್ ಸರಿ ಜಯಂತಿ ಮಾಡಿದ್ದೀವಿ. ಅವಾಗೂ ಅಷ್ಟೇ ನಮ್ಮ ಮಿತ್ರ ಸಂಘಟನೆಗಳೆಲ್ಲ ಸೇರ್ಕೊಂಡು ಬಾಬಾ ಸಾಹೇಬರ ಒಂದು ಆ ವಿಚಾರಗಳನ್ನ ಜನರಿಗೆ ಮುಟ್ಸೋ ರೀತಿ ಆಗ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಪ್ರತಿ ಹಳ್ಳಿಗೂ ಹೋಗಿ ನಾವು ಕರಪತ್ರ ಕೊಟ್ಟು ಜನವನ್ನ ಕರೆಸಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೀವಿ. ಅದೇ ರೀತಿ 4 ವರ್ಷಗಳ ಮುಗಿದ ನಂತರ ಇವತ್ತು ಮೀಸಲಾತಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರು, ಜನಪ್ರಿಯ ಶಾಸಕರು ಏನು ಸಮೃದ್ಧಿ ಮಂಜುನಾಥ್ರವರ ನೇತೃತ್ವದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮ, ಅದು ಯಾವುದೇ ಒಂದು JDS ಕಾರ್ಯಕ್ರಮ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ, ಬಿಜೆಪಿ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಅಧೀನದಲ್ಲಿ ಸರ್ಕಾರದ ಅವರು ಒಂದು MLA ಆಗಿ ಈ ತಾಲೂಕಿನಲ್ಲಿ ಮೀಸಲಾತಿ ಕ್ಷೇತ್ರದಲ್ಲಿ ಒಂದು ಸರ್ಕಾರದ ಕಾರ್ಯಕ್ರಮವನ್ನಾಗಿ ಎಲ್ಲರ ಒಂದು ಸಹಕಾರದೊಂದಿಗೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವು ಯಾವ್ಯಾವ ರೀತಿ ಬರಬೇಕು, ಇವತ್ತು ನಾನು ಅದ್ರ ಮಧ್ಯದಲ್ಲಿ ಒಂದು ಮಾತು ಹೇಳ್ತೀನಿ. ಪ್ರತಿ ವರ್ಷ ನಾನು ಒಂದು 20 ರಿಂದ 25 ವಿದ್ಯಾರ್ಥಿಗಳನ್ನ ನಮ್ಮ ಮುಖಂಡರ ನೇತೃತ್ವದಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತೀವಿ. ಆದ್ರೆ ಎಲ್ಲಾ ಜನಾಂಗದ ವಿದ್ಯಾರ್ಥಿಗಳನ್ನ ಕರೆದು ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಅದಾದ ನಂತರ ಹಲವಾರು ಪ್ರತಿಭಾ ಪುರಸ್ಕಾರಗಳು ನಡೀತವೆ. ಏನೋ ಅವರವರ ಜಾತಿಗೆ ಒಳಪಟ್ಟಂತೆ ಅವರವರ ಮಕ್ಕಳನ್ನ ಅವರವರ ಜಾತಿಗಳಿಗೆ ಸೀಮಿತ ಮಾಡ್ಕೊಂಡು ಈ ಒಂದು ಪ್ರತಿಭಾ ಪುರಸ್ಕಾರಗಳು ಮಾಡ್ತವೆ. ಅಂತ ಒಂದಿದ್ರಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು ಅವರವ್ರ ಜಯಂತಿಗಳು ಏನೋ ಅವ್ರದೇ ಆದಂತ ರೀತಿಯಲ್ಲಿ ಸಿದ್ದರಾಮೇಶ್ವರ ಆಗಿರ್ಬೋದು, ಕೆಂಪೇಗೌಡ ಆಗಿರ್ಬೋದು, ಮತ್ತೆ ಕನಕ ಇವರಾಗಿರ್ಬೋದು, ಮಡಿವಾಳ ಮಾಚಯ್ಯ ಆಗಿರ್ಬೋದು, ವಿಶ್ವಕರ್ಮ ಆಗಿರ್ಬೋದು, ಇವತ್ತು ಅವ್ರವ್ರ ಜಾತಿಗಳಲ್ಲಿ ಅವರು ಜಾತಿ ನಾಯಕರನ್ನ ಹುಟ್ಟಿಸಿ ಇವತ್ತು ಜಾತಿ ನಾಯಕರ ಒಂದು ಜನಬೆಂಬಲವನ್ನ ತೋರಿಸೋದ್ರ ಜೊತೆಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ತಾಲೂಕಿನಲ್ಲಿ ನಾವು 75,000 ಜನ 80,000 ಜನ ಇವತ್ತು SC ST ಅನ್ಸ್ಕೊಂಡಿರ್ತಕ್ಕಂಥವ್ರು, ಮೀಸಲಾತಿ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ನಾವು ಈ ತಾಲೂಕಲ್ಲಿ ಇದ್ದೀವಿ. ಕನಿಷ್ಠ ನಮ್ಮ ಯೋಗ್ಯತೆಗಳಿಗೆ 100 ಜನ ಕರ್ಕೊಂಬಂದು ಬಾಬಾ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮ್ಮ ರಕ್ತ, ಅದು ನಮ್ಮ ಕುಟುಂಬದ ವಾರಸುದಾರರವರು. ಅಂತ ಒಂದಿದ್ರಲ್ಲಿ ಇವತ್ತು ನಾವು ನಮ್ಮ ಹಳ್ಳಿಯಿಂದ 100 ಜನ ಬಂದು ಆ ಬಾಬಾ ಸಾಹೇಬರ ಜಯಂತಿಯನ್ನ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಪ್ರತಿಯೊಬ್ರು ಪಣ ತೊಡಬೇಕು. ಯಾಕೆ ಅಂತಂದ್ರೆ ಇದು ನಮ್ಮ ನೋವಿದೆ. ಇವತ್ತು ತಮಟೆ ಹೊಡೆಯವ್ರು ನಾವು, ಎಣಕ್ ತಮಟೆ ಹೊಡೆಯವ್ರು ನಾವು, ಇನ್ನೊಂದು ದೇವ್ರಿಗೆ ತಮಟೆ ಹೊಡೆಯವ್ರು ನಾವು, ಇನ್ನೊಬ್ರೆಲ್ಲ ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ತಮಟೆ ಬರ್ಸೋರು ನಾವು. ಆದ್ರೆ ಇವತ್ತು ಬಾಬಾ ಸಾಹೇಬರ ಜಯಂತಿ ಅಂತಂದ್ರೆ ಆ ತಮಟೆಗಳ ಜೊತೆಗೆ ಪಲ್ಲಕ್ಕಿ ಏನೋ ಸರ್ಕಾರದ ವತಿಯಿಂದ ಗ್ರಾಮ ಪಂಚಾಯತಿಯಿಂದ ಪಲ್ಲಕ್ಕಿ ಬರ್ತದೆ. ಆ ಪಲ್ಲಕ್ಕಿ ಜೊತೆ ಪ್ರತಿ ಪಂಚಾಯತಿಯಿಂದ 100 ರಿಂದ 200 ಜನ ಬರುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಬೇಕು. ಆ ನಿರ್ಮಾಣ ಮಾಡೋದ್ರ ಜೊತೆಗೆ ನಾವು ಏನು ಮುಖಂಡರು ಅನ್ಸ್ಕೊಂಡಿರ್ತಕ್ಕಂಥವ್ರು ಕರಪತ್ರವನ್ನ ತಯಾರಿ ಮಾಡ್ತಾ ಇದ್ದೀವಿ. ಕರಪತ್ರ ತಯಾರಿ ಮಾಡಿ ಕರಪತ್ರ ಬರ್ತದೆ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಮುಖಂಡರುಗಳಿಗೆ ನಾವು ಕರಪತ್ರವನ್ನ ಯಾವ ರೀತಿ ತಲುಪಿಸ್ಬೇಕು, ಜನ ಯಾವ ರೀತಿ ಕವರ್ ಆಗ್ಬೇಕು, ಅದ್ದೂರಿಯಾಗಿ ಜನ ತೋರಿಸ್ಬೇಕು. ಆ ಜನ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಒಂದು ಆದಷ್ಟು ಹೊಸ ಬಟ್ಟೆಗಳನ್ನ ಹಾಕೊಂಡ್ ಬನ್ನಿ.
ಎಲ್ಲ ಮದುವೆಗಳಿಗೆ ಹಾಕೊಂಡು ಹೋಗ್ತೀವಿ, ಯಾವ್ದೋ ದೇವ್ರಗಳಿಗೆ ಹಾಕೊಂಡು ಹೋಗ್ತೀವಿ, ಇನ್ನೊಂದ್ ಮಾಡ್ತೀವಿ. ಬಾಬಾ ಸಾಹೇಬರ ಜಯಂತಿಗೆ ಬರ್ತಾ ಇದ್ದೀವಿ ಅಂತಂದ್ರೆ ಕನಿಷ್ಠ ಒಳ್ಳೆ ಬಟ್ಟೆಗಳು ಹಾಕೊಂಡು ನೀಟಾಗಿ ನಾವು ಶಿಸ್ತಿನ ಸಿಪಾಯಿಗಳಾಗಿ ಬಾಬಾ ಸಾಹೇಬರ ಅನುಯಾಯಿಗಳು ನಾವು, ಬಾಬಾ ಸಾಹೇಬರ ವಂಶಸ್ಥರು ನಾವು, ಪಂಚಮರು ನಾವು, ನಾಗಕುಲದವ್ರು ನಾವು. ಇದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ. ಆ ತೋರಿಸ್ಕೊಡ್ಬೇಕಂತಂದ್ರೆ ಡೋಂಗಿ ಇವು ಬಿಟ್ಬಿಟ್ಟು ನೇರವಾಗಿ ನಾವು ಬಾಬಾ ಸಾಹೇಬರ ಅನುಯಾಯಿಗಳು ಅನ್ನೋದನ್ನ ತೋರಿಸೋದ್ರ ಮುಖಾಂತರ ನಾವು ಪ್ರತಿ ಹಳ್ಳಿಯಿಂದನೂ ಪ್ರತಿ ಪಂಚಾಯಿತಿಯಿಂದನೂ 200 ಜನ ಬರೋದಕ್ಕೆ ತಯಾರಾಗಬೇಕು. ಬಂದು ಆ ಕಾರ್ಯಕ್ರಮವನ್ನ ಅದು ಏಪ್ರಿಲ್ 14ರ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ. ಮತ್ತೆ ಅದರ ಜೊತೆಗೆ ಏನು ಈಗಾಗಲೇ ನಾವು 360 ಹಳ್ಳಿ ಬಾಬಾ ಸಾಹೇಬರ ಜಯಂತಿಯನ್ನ ಮುಟ್ಟಿಸ್ಬೇಕು ಅಂತೇಳಿ ಏನ್ ಪಣ ತೋರ್ತಾ ಇದೀವಿ, ಮನೆ ಅಂಬೇಡ್ಕರ್ ಅನ್ನೋದನ್ನ ವಿಚಾರ ಮುಟ್ಸೋಣ. ಅದ್ರ ಜೊತೆಗೆ ಪ್ರತಿ ಒಂದು ಗ್ರಾಮಕ್ಕೂ ನಮ್ಗೇನು ಹೆಚ್ಚಿನ ಖರ್ಚುಗಳು ಇರೋದಿಲ್ಲ. ನಾವು ಅದನ್ನ ಯಾವ ರೀತಿ ಮಾಡ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ಅದರಂತೆ ನಾವು ಆ ಒಂದು ಬಾಬಾ ಸಾಹೇಬರ ಜಯಂತಿಯನ್ನ ಪ್ರತಿ ಗ್ರಾಮದಲ್ಲಿ ಮಾಡಿ ಸಂವಿಧಾನ ನಮ್ಗೆ ಹೇಗೆ, ಸಂವಿಧಾನವನ್ನ ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು, ಸಂವಿಧಾನಕ್ಕೆ ಇವತ್ತು ಯಾವ ರೀತಿ ಆಘಾತಗಳು ಎದುರಾಗ್ತಾ ಇದ್ದಾವೆ, ಆ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ನಾವು ತಯಾರಾಗಬೇಕು ಅನ್ನೋದನ್ನ ಗ್ರಾಮೀಣ ಮಟ್ಟದಲ್ಲಿ ಮಾತಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀರಿ. ಜೈ ಭೀಮ್, ಜೈ ಕರ್ನಾಟಕ. ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್.